ಹಾಗೆ ರಾಜಕೀಯ ಮಟ್ಟದಲ್ಲಿ ಆಗ್ತಿರುವ ಬೆಳವಣಿಗೆಗಳಾದರೆ ರಾಷ್ಟ್ರೀಯ ಸುದ್ದಿಗಳ ಕಡೆ ಕೂಡ ಗಮನ ಕೊಟ್ಬಿಡೋಣ ಕ್ವಿಕ್ ಆಗಿ. ಇಂಡಿ ಮೈತ್ರಿಕೂಟ ಚುನಾವಣೆಗಳಲ್ಲಿ ಸೋಲು ಇಂಡಿ ಮೈತ್ರಿಕೂಟದ ನಾಯಕರನ್ನ ಒಂದಷ್ಟು ನಿತ್ರಾಣಗೊಳಿಸಿದೆಯಾ ಅಂತ ಹೇಳಿ. ಕೇವಲ ನಿತ್ರಾಣ ಮಾತ್ರವಲ್ಲ, ಒಳಗೊಳಗೆ ಬೇಗುದಿ ಕೂಡ ಹೆಚ್ಚಾಗ್ತಿದೆಯಾ ಅನ್ನೋ ಅನುಮಾನ. ಇಂಡಿ ಮೈತ್ರಿಕೂಟದಲ್ಲಿ ಸದ್ಯಕ್ಕೆ ಬಿರುಗಾಳಿ ಒಂದೆದ್ದಿದೆ. ಮಮತಾ ಬ್ಯಾನರ್ಜಿ ಬಿರುಗಾಳಿ ಹೆಸರು. ಆಕೆ ಸಿಡಿಸಿರುವ ಒಂದೇ ಒಂದು ಬಾಂಬ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಇದೀಗ ಏನು ಮಾಡೋದು ಮುಂದೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪ್ರಸಂಗ. ಕೇವಲ ಮಮತಾ ಬ್ಯಾನರ್ಜಿ ಮಾತ್ರವಲ್ಲ, ಮಮತಾ ಬ್ಯಾನರ್ಜಿ ಅವರಿಗೆ ಮಹಾರಾಷ್ಟ್ರದ ಶರದ್ ಪವಾರ್ ಕೂಡ ದಾದಾ ಸಾಥ್ ನೀಡಿದ್ದಾರೆ. ಹೀಗಾಗಿ ಇಂಡಿ ಮೈತ್ರಿಕೂಟದ ಒಳಗೆ ಮತ್ತೊಮ್ಮೆ ನಾಯಕತ್ವದ ಕುರಿತಾದ ಚರ್ಚೆ ಬಿರುಸನ್ನ ಪಡೆದುಕೊಂಡಿದೆ. ಅಲ್ಲಾಗ್ತಾ ಇರುವ ಬೆಳವಣಿಗೆಗಳ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಸೋತು ಸುಣ್ಣವಾಗಿರುವ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಗಾಳಿ ಎದ್ದಿದೆ. ಕಾಂಗ್ರೆಸ್ ವರ್ತನೆಗೆ ಮಿತ್ರ ಪಕ್ಷಗಳು ಕಿಡಿಕಾರ್ತಾ ಇವೆ. ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆಯೂ ಪ್ರಶ್ನೆ ಎದ್ದಿದೆ. ಇದರ ನಡುವೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ನೀಡಿರುವ ಹೇಳಿಕೆ ಭಾರತದ ಅತಿ ಪುರಾತನ ಪಕ್ಷವನ್ನ ಕಂಗೆಡಿಸಿದೆ. ಇಂಡಿಯಾ ಕೂಟದ ಕೆಲಸದ ಬಗ್ಗೆ ಮಮತಾ ಬ್ಯಾನರ್ಜಿ ಸಿಡಿದೆದ್ದಿದ್ದು, ಇಂಡಿ ಕೂಟದ ನೇತೃತ್ವ ನನಗೆ ಕೊಡಿ ಅಂತ ಹೇಳಿದ್ದಾರೆ. ಇದು ಮೈತ್ರಿಕೂಟದಲ್ಲಿ ಬಿರುಗಾಳಿ ಸೃಷ್ಟಿಸಿದ್ದು ರಾಹುಲ್ ಗಾಂಧಿ ನಾಯಕತ್ವಕ್ಕೂ ಕುತ್ತು ಬಂದಂತೆ ಕಾಣ್ತಾ ಇದೆ. ಇಷ್ಟೇ ಆಗಿದ್ರೆ ಓಕೆ, ಶರದ್ ಪವಾರ್ ಕೂಡ ಮಮತಾ ದೀದಿಗೆ ಬೆಂಬಲಿಸಿದ್ದಾರೆ. ये तो सब लोगों को मिलजुल के फैसला लेना है और जो सबकी राय बनेगी उसमें हम लोगों को किसी के नाम पे कोई अभी विचार नहीं किया है. देखिए, इस पे तो सब लोगों को बैठ करके जो है बात करनी चाहिए और हमारे समझ से इंडिया अलायंस में जितने लोग हैं, जितने सीनियर लीडर्स हैं, कोई भी है तो उसमें आपत्ति किसी बात. इंडी ಕೂಟದ ಜಗಳವನ್ನ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. इंडिया अलायंस का ये टूटना कब खत्म होगा? ये टूटना बिखरना ये तो लगातार चल रहा है. सुबह ममता बनर्जी बोलती है कि टीएमसी और मुझे नेता बना दो इंडिया अलायंस का, कांग्रेस से हो नहीं पा रहा है. दोपहर आते आते एमवीए से उद्धव सेना के स्टैंड की वजह से निकल जाते हैं अबू आजमी बाहर और अबू आजमी बोलते हैं, समाजवादी पार्टी बोलती है कि कांग्रेस भी अपना स्टैंड जो है स्पष्ट करे क्या है. और फिर हम देखते हैं कि समाजवादी पार्टी के वरिष्ठ नेता मिस्टर राम गोपाल यादव कहते हैं राहुल गांधी हमारे नेता थोड़ी है. ಇಂಡಿಯಾ ಕೂಟದ ಕೆಲ ಪಕ್ಷಗಳಿಗೆ ಕಾಂಗ್ರೆಸ್ ಬೇಡವಾಗಿದೆ. ಈ ಸಂದಿಗ್ಧ ಪರಿಸ್ಥಿತಿಯನ್ನ ರಾಹುಲ್ ಗಾಂಧಿ ಹೇಗೆ ಎದುರಿಸುತ್ತಾರೆ ಕಾದ್ ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಸಮುದಾಯವನ್ನ ಅಥವಾ ಪಂಗಡವನ್ನ ಸೇರ್ಪಡೆಗೊಳಿಸದ್ದೇ ಆದಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಅಂದರೆ ಈ 2A ಅಡಿಯಲ್ಲಿನ ಮೀಸಲಾತಿ ಸೌಲಭ್ಯವನ್ನ ಪಡೆಯುವವರ ಸಂಖ್ಯೆ ಹೆಚ್ಚಾಗುತ್ತೆ. ಕುರುಬರು ಆಗ ಆಕ್ಷೇಪವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೇರಿಸ್ಕೂಡ್ದು. ಈಗ ಆಲ್ರೆಡಿ ನಾವಾಗಲೇ ಹೇಳಿದಾಗೆ 34 ವೀರಶೈವ ಲಿಂಗಾಯತ ಒಳಪಂಗಡಗಳು ಕೂಡ 2Aನಲ್ಲಿದೆ. ಮತ್ತಷ್ಟು ಸಮುದಾಯಗಳನ್ನು ಸೇರಿಸೋದ್ರಿಂದ ಮೀಸಲಾತಿ ಕೊಟ್ಟರೂ ಕೂಡ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ ಅನ್ನೋ ಆರೋಪ ಅಥವಾ ಆಕ್ಷೇಪಣೆ ಕುರುಬ ಸಮುದಾಯದಿಂದಲೂ ಕೂಡ ಬರೋ ಸಾಧ್ಯತೆ ಇದೆ. ಹೀಗಾಗಿ ಒಂದು ಕಡೆ ಪಂಚಮಸಾಲಿಗಳನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಕುರುಬರನ್ನ ಕೂಡ ಸಮಾಧಾನವಾಗಿ ಇಡಬೇಕು ಅಂದರೆ ಸಿದ್ದರಾಮಯ್ಯನವರ ಮುಂದಿರೋದು ಒಂದೇ ದಾರಿ. ಈ ಆಗ್ರಹ ಬಹಳ ದಿನಗಳಿಂದ ಇದೆ ಕೂಡ. ಕುರುಬರನ್ನ STಗೆ ವರ್ಗಾವಣೆ ಮಾಡೋದು. ಕುರುಬರನ್ನ STಗೆ ಸೇರಿಸಿದ್ರೆ ಅದಾದ ನಂತರದಲ್ಲಿ 2Aಗೆ ಪಂಚಮಸಾಲಿಗಳನ್ನು ತಂದರೆ ಅವರು ಖುಷ್ ಇವರು ಖುಷ್ ಅನ್ನೋ ರೀತಿಯಲ್ಲಿ ಆಗತ್ತೆ ಪರಿಸ್ಥಿತಿ. ಹೀಗಾಗಿ ಇದನ್ನು ಮಾಡ್ತಾರಾ ಸಿದ್ದರಾಮಯ್ಯನವರು? ನಾವಿಲ್ಲಿ ಮಾತನಾಡ್ತಿರೋಷ್ಟು ಸುಲಭ ಇಲ್ಲ. ಕಾನೂನಾತ್ಮಕವಾಗಿ ಒಂದಷ್ಟು ಜಟಿಲತೆಗಳು ಕೂಡ ಇದರಲ್ಲಿ ಇದ್ದೇ ಇರುತ್ತೆ. ಇದೆಲ್ಲವನ್ನ ಕೂಡ ನಿರ್ವಹಿಸಿಕೊಂಡು ಇಂಥದ್ದೊಂದು ನಿರ್ಧಾರಕ್ಕೆ ಕೈ ಹಾಕ್ತಾರಾ ಸಿದ್ದರಾಮಯ್ಯನವರು? ಕಾದು ನೋಡಬೇಕಾಗಿದೆ. ಎನಿವೆ, ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಬಿಸಿಯನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಪಂಚಮಸಾಲಿ ಸಮುದಾಯದವರು. 10ನೇ ತಾರೀಕು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡುವ ಮೂಲಕ ಸುವರ್ಣಸೌಧವನ್ನು ಮುತ್ತಿಗೆ ಹಾಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆ ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡೋಣ. ಯಾಕಾಗಿ ಪ್ರತಿಭಟನೆ, ಹಾಗೆ ಯಾವ ಉದ್ದೇಶಕ್ಕೋಸ್ಕರ ಪ್ರತಿಭಟನೆ ನಿಮಗೆ ಗೊತ್ತೇ ಇದೆ. ಪಂಚಮಸಾಲಿ ಸಮುದಾಯವನ್ನು 2A ಪ್ರವರ್ಗಕ್ಕೆ ಸೇರಿಸಿ ಅಲ್ಲಿರುವ ಒಂದಷ್ಟು ಸೌಲಭ್ಯಗಳು ಸಮುದಾಯದ ಜನರಿಗೆ ಸಿಗುವಂತೆ ಅನುವು ಮಾಡಿಕೊಡ್ಬೇಕು ಅನ್ನೋ ಆಗ್ರಹ. ಬಿಜೆಪಿ ಸರ್ಕಾರ ಇರ್ತಾ ಕೂಡ ಈ ಒಂದು ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಂಡಿದ್ದನ್ನು ಗಮನಿಸಿದ್ರಿ. ಕೊಟ್ಟಂಗೆ ಮಾಡಿ ಬೊಮ್ಮಾಯಿ ಸರ್ಕಾರ ಕೊಡಲಿಲ್ಲ ಅನ್ನೋ ಅಸಮಾಧಾನ ಕೂಡ ಪಂಚಮಸಾಲಿ ಸಮುದಾಯದವ್ರಿಗೆ ಇದ್ದೇ ಇದೆ. ಇನ್ಫ್ಯಾಕ್ಟ್ ಬೊಮ್ಮಾಯಿ ಅವ್ರ ಮೇಲೆ ಪಂಚಮಸಾಲಿ ಸಮುದಾಯಕ್ಕಿರುವ ಕೋಪವೇ ಮೊನ್ನೆ ನಡೆದ ಬೈ ಎಲೆಕ್ಷನ್ನಲ್ಲಿ ಅವರ ಪುತ್ರ ಸೋಲಿಕ್ಕೆ ಒಂದು ಕಾರಣ ಅನ್ನೋ ವಿಶ್ಲೇಷಣೆ ಕೂಡ ಇದ್ದೇ ಇದೆ. ಎನಿವೆ, ಇದೀಗ ಕಾಂಗ್ರೆಸ್ ಪಕ್ಷದ ಸರದಿ ಈ ಪಂಚಮಸಾಲಿಗಳ ಸಿಟ್ಟಿನ ಪ್ರತಿಭಟನೆಯನ್ನು ಎದುರಿಸುವ ಪ್ರಸಂಗ.
ಉತ್ತರ ಕರ್ನಾಟಕದಲ್ಲಿ ಪಂಚಮಸಾಲಿ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ, ಅವರ ಪ್ರಭಾವ ಕೂಡ ಹೆಚ್ಚಿದೆ. ರಾಜಕೀಯ, ಅದರಲ್ಲೂ ಚುನಾವಣಾ ರಾಜಕೀಯದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗುವ ಪ್ರಮಾಣದಲ್ಲಿ ಈ ಸಮುದಾಯದ ಜನ ಇದ್ದಾರೆ. ಬಸವಣ್ಣನವರ ಪಂಚಾಚಾರದ ಪಾಲಕರನ್ನ ಪಂಚಮಸಾಲಿಗಳು ಅಂತ ಹೇಳಿ ಗುರುತಿಸುವ ಪ್ರಕ್ರಿಯೆ ಸರಿಸುಮಾರು 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಅನ್ನೋ ಒಂದು ಅಂದಾಜಿದೆ. ಈ ಜಾತಿ ಜನಗಣತಿ ಆದ ಸಂದರ್ಭದಲ್ಲಿ ಈ ನಂಬರ್ಸಲ್ಲಿ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ. ಏನಿವೆ ಸದ್ಯಕ್ಕಿರುವ ಅಂದಾಜಿನ ಲೆಕ್ಕ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಅಂತ ಹೇಳಿ. ಬಹಳ ಹೆಮ್ಮೆಯ ವಿಚಾರ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಪಂಚಮಸಾಲಿ ಸಮುದಾಯದವರು ಅಂತ ಹೇಳಿ. ಆದರೆ ಈ ಸಮುದಾಯದವರು ಅನೇಕ ವಿಚಾರಗಳಲ್ಲಿ, ಅದರಲ್ಲೂ ಸರ್ಕಾರಿ ಸೌಲಭ್ಯಗಳು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಹೀಗಾಗಿ 2A ಪ್ರವರ್ಗಕ್ಕೆ ಸೇರಿಸಿದ್ರೆ ಪಂಚಮಸಾಲಿಗಳಿಗೆ ಅನುಕೂಲವಾಗುತ್ತೆ ಅನ್ನೋ ಆಗ್ರಹ, ಅದಾಗ್ತಿಲ್ಲ ಅನ್ನೋ ಕಾರಣಕ್ಕೇನೆ ಪ್ರತಿಭಟನೆ. ಸದ್ಯಕ್ಕೆ 3B ಪ್ರವರ್ಗದಲ್ಲಿದೆ ಈ ಸಮುದಾಯ. ಅಲ್ಲಿಂದ 2Aಗೆ ವರ್ಗಾವಣೆ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಮುಂದಿಟ್ಕೊಂಡು ಮತ್ತೊಂದು ಸುತ್ತಿನ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಮುದಾಯ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಅಣಿಯಾಗ್ತಾ ಇದೆ. ಇನ್ಫ್ಯಾಕ್ಟ್ ಲಿಂಗಾಯತ ಸಮುದಾಯದಲ್ಲೇನೆ ಅನೇಕ ಒಳಪಂಗಡಗಳು 2A ಕ್ಯಾಟಗರಿಯಲ್ಲಿದೆ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ 34 ವೀರಶೈವ ಲಿಂಗಾಯತ ಒಳಪಂಗಡಗಳು ಈಗ ಆಲ್ರೆಡಿ 2Aನಲ್ಲಿವೆ. ಪಂಚಮಸಾಲಿಗಳಿಗೆ ಈ ಸೌಲಭ್ಯ ಇಲ್ಲ. ಹೀಗಾಗಿ ಪಂಚಮಸಾಲಿಗಳಿಗೂ ಕೂಡ 2A ಮೀಸಲಾತಿಯ ಸೌಲಭ್ಯವನ್ನು ಒದಗಿಸಿ ಅಂತ ಹೇಳಿ ಆಗ್ರಹವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಡಿಮ್ಯಾಂಡ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ 2A ಪ್ರವರ್ಗಕ್ಕೆ ಪಂಚಮಸಾಲಿಗಳನ್ನು ಸೇರಿಸೋದು ಅಷ್ಟು ಸುಲಭವಾದ ವಿಚಾರವೂ ಅಲ್ಲ. ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರಿಗೆ ಯಾಕೆ ಅನ್ನೋದನ್ನು ಗಮನಿಸೋದಾದರೆ, ಸದ್ಯಕ್ಕೆ 2A ಕ್ಯಾಟಗರಿಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಜಾತಿ ಅಂದರೆ ಕುರುಬರದ್ದು, ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ಸಮುದಾಯ. ಈಗ 2Aನಲ್ಲಿ ಮತ್ತೊಂದು ಸಮುದಾಯವನ್ನು ಅಥವಾ ಪಂಗಡವನ್ನು ಸೇರ್ಪಡೆಗೊಳಿಸದ್ದೇ ಆದಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ. ಅಂದರೆ ಈ 2A ಅಡಿಯಲ್ಲಿನ ಮೀಸಲಾತಿ ಸೌಲಭ್ಯವನ್ನು ಪಡೆಯುವವರ ಸಂಖ್ಯೆ ಹೆಚ್ಚಾಗುತ್ತೆ. ಕುರುಬರು ಆಗ ಆಕ್ಷೇಪವನ್ನು ವ್ಯಕ್ತಪಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಸೇರಿಸ್ಕೂಡ್ದು. ಈಗ ಆಲ್ರೆಡಿ ನಾವಾಗಲೇ ಹೇಳಿದಾಗೆ 34 ವೀರಶೈವ ಲಿಂಗಾಯತ ಒಳಪಂಗಡಗಳು ಕೂಡ 2Aನಲ್ಲಿದೆ. ಮತ್ತಷ್ಟು ಸಮುದಾಯಗಳನ್ನು ಸೇರಿಸೋದ್ರಿಂದ ಮೀಸಲಾತಿ ಕೊಟ್ಟರೂ ಕೂಡ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ ಅನ್ನೋ ಆರೋಪ ಅಥವಾ ಆಕ್ಷೇಪಣೆ ಕುರುಬ ಸಮುದಾಯದಿಂದಲೂ ಕೂಡ ಬರೋ ಸಾಧ್ಯತೆ ಇದೆ. ಹೀಗಾಗಿ ಒಂದು ಕಡೆ ಪಂಚಮಸಾಲಿಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಕುರುಬರನ್ನ ಕೂಡ ಸಮಾಧಾನವಾಗಿ ಇಡಬೇಕು ಅಂದರೆ ಸಿದ್ದರಾಮಯ್ಯನವರ ಮುಂದಿರೋದು ಒಂದೇ ದಾರಿ. ಈ ಆಗ್ರಹ ಬಹಳ ದಿನಗಳಿಂದ ಇದೆ ಕೂಡ. ಕುರುಬರನ್ನ STಗೆ ವರ್ಗಾವಣೆ ಮಾಡೋದು, ಕುರುಬರನ್ನ STಗೆ ಸೇರಿಸಿದ್ರೆ ಅದಾದ ನಂತರದಲ್ಲಿ 2Aಗೆ ಪಂಚಮಸಾಲಿಗಳನ್ನು ತಂದರೆ ಅವರು ಖುಷ್ ಇವರು ಖುಷ್ ಅನ್ನೋ ರೀತಿಯಲ್ಲಿ ಆಗತ್ತೆ ಪರಿಸ್ಥಿತಿ. ಹೀಗಾಗಿ ಇದನ್ನು ಮಾಡ್ತಾರ ಸಿದ್ದರಾಮಯ್ಯನವರು? ನಾವಿಲ್ಲಿ ಮಾತನಾಡ್ತಿರೋಷ್ಟು ಸುಲಭ ಇಲ್ಲ. ಕಾನೂನಾತ್ಮಕವಾಗಿ ಒಂದಷ್ಟು ಜಟಿಲತೆಗಳು ಕೂಡ ಇದರಲ್ಲಿ ಇದ್ದೇ ಇರುತ್ತೆ. ಇದೆಲ್ಲವನ್ನ ಕೂಡ ನಿರ್ವಹಿಸಿಕೊಂಡು ಇಂಥದ್ದೊಂದು ನಿರ್ಧಾರಕ್ಕೆ ಕೈ ಹಾಕ್ತಾರ ಸಿದ್ದರಾಮಯ್ಯನವರು? ಕಾದು ನೋಡಬೇಕಾಗಿದೆ. ಎನಿವೆ, ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಬಿಸಿಯನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಪಂಚಮಸಾಲಿ ಸಮುದಾಯದವರು. 10ನೇ ತಾರೀಕು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡುವ ಮೂಲಕ ಸುವರ್ಣಸೌಧವನ್ನು ಮುತ್ತಿಗೆ ಹಾಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆ ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಕಾದು ನೋಡೋಣ.